ಹೌದು ವೀಕ್ಷಕರೇ, ಏನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಧ್ರುವಂತ್ ಅವ್ರ ವಿರುದ್ಧ ಹೆಣ್ಣು ಮಕ್ಕಳು ಭಾಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂತಂದರೆ ಇನ್ಸ್ಟಾಗ್ರಾಮರ್ ಒಬ್ಬ ಇವ್ರನ್ನ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಧ್ರುವಂತ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿರ್ತಾರೆ. ಆ ಮಾತುಗಳು ಏನಪ್ಪ ಅಂತಂತಂದರೆ, ಕೆಲವೊಂದು ಘಟನೆಗಳನ್ನು ನೆನೆಸ್ಕೊಂಡು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡ ಹೆಂಡತಿ ಸಂಸಾರ ಭಾಳ ಮೊದಲಿನ ಥರ ಇಲ್ಲ. ಹಾಗಾಗಿ ಡೈವರ್ಸು ಆಗ್ತಾಯಿದೆ, ಹತ್ಯೆಗಳಾಗ್ತಾಯಿದೆ, ಭಾಳಷ್ಟು ಗಂಡಂದಿರು ಪ್ರಾಣ ಕಳ್ಕೊತಾ ಇದ್ದಾರೆ ಹೆಂಡತಿಯಿಂದ ಅಂತೇಳಿಬಿಟ್ಟು ಒಂದಿಷ್ಟು ಮಾತುಗಳನ್ನು ಆಡಿದರು. ಆ ಮಾತುಗಳಿಂದ ಹೆಣ್ಣು ಮಕ್ಕಳು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸಿ ಧ್ರುವಂತ್ ಅವರು ಕ್ಷಮೆ ಕೇಳಲೇಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಧ್ರುವಂತ್ ಅವರು ನಾನು ಆ ರೀತಿ ಹೇಳಿಲ್ಲ, ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದು ಸತ್ಯ ಅಂತೇಳ್ಬಿಟ್ಟು ಅವರು ಕ್ಷಮೆ ಕೇಳಿದ್ದಾರೆ. ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತೇಳಿ ಧ್ರುವಂತ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಧ್ರುವಂತ್ ಅವರ ಈ ಒಂದು ನಡೆ ನಿಮಗೆ ಯಾವ ರೀತಿ ಇದೆ ವೀಕ್ಷಕರೇ? ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.